ನೋಡಿ ಇದೆಲ್ಲ ಹೂವು ನೋಡಿ, ಇದು ಪಿಂದೆ. ಈ ತರ ಎಲ್ಲ ರೆಂಬೆಯಲ್ಲಿ ಪ್ರತಿಯೊಂದು ರೆಂಬೆಯಲ್ಲಿ ಬರುತ್ತೆ ಸರ್ ಕಾಯಿ. 6 ಕಾಯಿ ಇದೆ ಒಂದೇ ಕಡೆ ನೋಡಿ. ಹೂವು ಪಿಂದೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ತರ ಇದೆ ನೋಡಿ. ಇದು ನೋಡಿ ಹಾರ್ವೆಸ್ಟಿಂಗ್ ಮಾಡಿ ತಿನ್ಬೋದು. ಇದು ಈ ಲೆಮನ್ ಬಂದ್ಬಿಟ್ಟು ಸುಮ್ಮನೆ ತೆಳ್ಳಿಗಿರುತ್ತೆ ಸರ್, ಚಿಪ್ಪೆ ಜಾಸ್ತಿ ಇದೂ ಇರಲ್ಲ. ಇದು ಹಂಗೆ ಬೇಕಂದ್ರೂ ಚಿಪ್ಪೆ ಸಮೇತ ಬೇಕಂದ್ರೆ ಕಸಿ ತಿನ್ಬೋದು ಸರ್. ನಾನು ತಿಂದು ತೋರಿಸ್ತೀನಿ ನೋಡಿ. ತುಂಬ ಟೇಸ್ಟಿ ಇದೆ ಸರ್. ಅಷ್ಟೊಂದು ಹುಳಿನೂ ಇಲ್ಲ, ಅಷ್ಟೊಂದು ಸೀನೂ ಇಲ್ಲ ಸರ್. ಇದು ನೀವೇನು ನೋಡ್ತಾ ಇದ್ದೀರಾ, ಇದು ಚೈನೀಸ್ ಲೆಮನ್ ಅಂತ ಸರ್. ಇದು ವರ್ಷ ಇಡೀ ಬರ್ತಾ ಇರುತ್ತೆ ನೋಡಿ. ಕ್ರೇಟಲ್ಲಿ ಇಟ್ಟಿದ್ದೀನಿ ನಾನು. ಇದು ಸುಮಾರು 8 ತಿಂಗಳ ಗಿಡ. ಇದು 3-4 ಟೈಮ್ ಕಿತ್ತಿದ್ದೀವಿ ಸರ್. ಇದು 4ನೇ ಕ್ರಾಪ್. ಇದು ಮನೆ ಹತ್ರ ಹಾಕ್ಕೊಳ್ಳೋದು, ಫಾರ್ಮ್ ಹೌಸ್ ಹತ್ರ ಮನೆ ಹತ್ರ ಹಾಕ್ಕೊಂಡು ಇದು ಮಾಡ್ಬೋದು. ಆ್ಯಕ್ಚುಲಿ ಇದು ಕಮರ್ಷಿಯಲ್ ವೆರೈಟಿ ಅಲ್ಲ. ಇದು ಇದೇ ಈ ಸೈಜ್ಗೆ ಎಂಡ್ ಆಗುತ್ತೆ ನೋಡಿ. ಇದು ಸೈಜ್ ಬಂದಿದೆ, ಕಿತ್ತು ತೋರಿಸ್ತೀನಿ. ಈ ಸೈಜ್ ಮೇಲೆ ಬರಲ್ಲ ಸರ್ ಇದೆಲ್ಲ. ಇದ್ರ ಬರೋದೇ ಇದೇ ಸೈಜು. ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಚಿಪ್ಪೆ ತೆಗೆದು ತೋರಿಸ್ತೀನಿ. ಇವಾಗ ಮೇಚುಟಾಗಿದೆ ಇದು ನೋಡಿ, ಒಳಗಡೆ ಮೇಚುಟಾಗಿದೆ. ಈ ಲೆಮನ್ ಬಂದ್ಬಿಟ್ಟು ಸುಮ್ಮನೆ ತೆಳ್ಳಿಗಿರುತ್ತೆ ಸರ್, ಚಿಪ್ಪೆ ಜಾಸ್ತಿ ಇದೂ ಇರಲ್ಲ. ಇದು ಹಂಗೆ ಬೇಕಂದ್ರೂ ಚಿಪ್ಪೆ ಸಮೇತ ಬೇಕಂದ್ರೆ ಕಸಿ ತಿನ್ಬೋದು ಸರ್. ನಾನು ತಿಂದು ತೋರಿಸ್ತೀನಿ ನೋಡಿ. ತುಂಬ ಟೇಸ್ಟಿ ಇದೆ ಸರ್. ಅಷ್ಟೊಂದು ಹುಳಿನೂ ಇಲ್ಲ, ಅಷ್ಟೊಂದು ಸೀನೂ ಇಲ್ಲ. ಚೈನೀಸ್ ಲೆಮನ್ ಅಂತ. ಇದು ವರ್ಷ ಇಡೀ ಬರ್ತಾ ಇರುತ್ತೆ ಸರ್. ಕೇವಲ 100 ರೂಪಾಯಿಗೆ ಈ ಗಿಡ ನಮ್ಮ ನರ್ಸರಿಯಲ್ಲಿ ಸಿಗುತ್ತೆ. ಈಗ ಎಷ್ಟು ಬಲ್ಕಲ್ಲಿ ಎಷ್ಟು ಗಿಡ ಬೇಕಂದ್ರೆ ನಮ್ಮಲ್ಲಿ ಸ್ಟಾಕ್ ಇದೆ ಸರ್. ಇದನ್ನು ಈ ಲೆಮನಲ್ಲಿ ಬಾಲಾಜಿನ್ ಲೆಮನ್ ಇದೆ, ಕಾಜಿ ಲೆಮನ್ ಇದೆ, ಈ ಲೆಮನೂ ಇದೆ. ಇದು ಸಿ ಲೆಮನ್, ಇದು ಚೈನೀಸ್ ಲೆಮನ್ ಅಂತ. 120 ರೂಪಾಯಿ ಇದ್ದು 100 ರೂಪಾಯಿ ರೇಟೆಲ್ಲ ಕೊಳ್ಳಿಕ್ಕೆ ರೆಡಿ ಇದೀವಿ ಸರ್. ಇದು ಸರ್ ಇದು ಗಿಡ ನಾಟಿ ಮಾಡಿದ್ದು 3 ತಿಂಗಳಿಗೆಲ್ಲ ಕ್ರಾಪ್ ಬರುತ್ತೆ ಸರ್. ನೋಡ್ಬೋದು ಪ್ಯಾಕೆಟಲ್ಲಿ ಗಿಡ ಇದೆ. ಪ್ಯಾಕೆಟಲ್ಲೇ ನಿಮಗೆ ಹೂವು ಪಿಂದೆ ಎಲ್ಲ ಇದೆ. ನಾಟಿ ಮಾಡಿದ 3 ತಿಂಗಳಿಗೆ ಕ್ರಾಪ್ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ವರ್ಷ ಇಡೀ ಬರ್ತಾನೆ ಇರ್ತವೆ. ವರ್ಷ ಇಡೀ ನೋಡಿ ಹೂವು ಪಿಂದೆ ನೋಡಿ. ಹೂವು ಪಿಂದೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಥರ ಇದೆ ನೋಡಿ. ಇದ್ರಲ್ಲಿ ನೋಡಿ, ಇದು ನೋಡಿ ಹಾರ್ವೆಸ್ಟಿಂಗ್ ಮಾಡಿ ತಿನ್ಬೋದು. ಇದು ಇನ್ನು 2-3 ದಿನದಲ್ಲಿ ಎಲ್ಲ ಕಿತ್ಬಿಡ್ತೀವಿ ಸರ್. ಇದು ಮನೆ ಹತ್ರ ಹಾಕ್ಕೊಂಡ್ರೆ ಒಳ್ಳೆ ಇದು ಸರ್. ಇದು ನಾವು ಡೈರೆಕ್ಟಾಗಿ ಚಿಪ್ಪೆ ಸಮೇತ ತಿನ್ಬೋದು ಸರ್. ನೋಡಿ ಚಿಪ್ಪೆ ಸಮೇತ ತಿಂದು ತೋರಿಸ್ತೀನಿ. ಕೈ ಇಲ್ಲ, ಲೈಟಾಗಿ ಹುಳಿ ಇದೆ. ಮೂಸಂಬಿ ಟೇಸ್ಟ್ ಬರ್ತಾ ಇದೆ ಸರ್. ಇದು ಮನೆ ಹತ್ರ ಹಾಕ್ಕೊಂಡು ಇದು ಮಾಡ್ಬೋದು. 1 ತಿಂಗಳಲ್ಲಿ 3 ಕ್ರಾಪ್ ಆಗಿದೆ. ಇದು 4ನೇದು. ನಾಟಿ ಮಾಡಿದ 2-3 ತಿಂಗಳಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ಕ್ರಾಪ್. ಬರ್ತಾನೆ ಇರುತ್ತೆ. ಇವೆಲ್ಲ ಫುಲ್ ಕಿತ್ತಿದ್ಮೇಲೆ ತಿರ್ಗಾ ಹೂವು ಪಿಂದೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ ಸರ್. ಇದು ವರ್ಷ ಅಡಿ ಬರುವಂತ ಕ್ರಾಪ್ ಸರ್. ಇದು ವರ್ಷ ಅಡಿ ಬರೋ ನಿಮ್ಗೆ ಗೊತ್ತಾಗ್ಬೋದು. ಇದೆಲ್ಲ ಆಗಿದ್ಮೇಲೆ ತಿರ್ಗಾ ಹೂವು ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ನೋಡಿ ಸರ್, ಇಲ್ಲಿ ಹೂವು ಬರ್ತಾ ಇದೆ ನೋಡಿ. ನೋಡಿ ಇದೆಲ್ಲ ಹೂವು ನೋಡಿ, ಇದು ಪಿಂದೆ. ಈ ತರ ಎಲ್ಲ ರೆಂಬೆಯಲ್ಲಿ ಪ್ರತಿಯೊಂದು ರೆಂಬೆಯಲ್ಲಿ ಬರುತ್ತೆ ಸರ್ ಕಾಯಿ. ನೋಡಿ ಸರ್, ಇದ್ರಲ್ಲಿ ನೋಡಿ ಸರ್ 6 ಕಾಯಿ ಇದೆ ಒಂದೇ ಕಡೆ. 6-7 ಕಾಯಿ ಇದೆ. ಈ ತರ ಪ್ರತಿಯೊಂದು ರೆಂಬೆಯಲ್ಲಿ 6-7 ಬರ್ತಾ ಇರುತ್ತೆ ಸರ್. ಇದಕ್ಕೇನು ಮೋಸ ಇಲ್ಲ. ಕ್ರಾಪ್ಗೆ ಒಳ್ಳೆ ಇಳುವರಿ ಬರುವಂಥ ಕ್ರಾಪ್ ಸರ್. ಇದು ನೋಡಿ ಸರ್, ಇದ್ರ ಮೇಲೆ ಸೈಜ್ ಹೋಗಲ್ಲ. ಇದೆಲ್ಲ ಏನಿದ್ರು 25 ಗ್ರಾಮ್ 30 ಗ್ರಾಮ್ ಒಳಗಡೆ ಕಾಯಿ ಸರ್. ಇಷ್ಟೇ ಸೈಜ್ ಬರೋದು. ಇದು ಏನಿದ್ರೂ ಮನೆ ಬಳಕೆಗೆ, ತೋಟ ಫಾರ್ಮ್ ಹೌಸ್ ಹತ್ರ ಹಾಕ್ಕೊಂಡು ಮಾಡೋವಂಥ ತಳಿ ಸರ್, ಹಾಕ್ಕೊಳ್ಳೋ ಅಂಥ ತಳಿ.